ನಮಸ್ಕಾರ. ವನಜಾ ಮಲೆನಾಡು ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಹೇಳೋವಷ್ಟೆಲ್ಲ ಹೇಳಿರ್ತಾರೆ ಒಳಗಡೆ. ಮತ್ತು ಜಾಗ ಪೂಜೆ ಮಾಡಿಬಿಟ್ಟು ಮಂಗಳಾರತಿ ತೊಗೊಳ್ಳಿ, ಇನ್ನೇನು ಹೊರಡ್ತಾ ಇದ್ದಾರಲ್ಲ ಅಂತೇಳ್ಬಿಟ್ಟು ಮಂಗಳಾರತಿ ತೊಗೊಳ್ಳಿ ಅಂತ ಕೊಡೋಕ್ಕೆ ಬರ್ತಾನೆ. ಕೊಡೋಕ್ಕೆ ಬಂದ ತಕ್ಷಣವೇ ಐಶ್ವರ್ಯ ಅಪ್ಪಂಗೆ ಸಿಟ್ಟು ಬಂದುಬಿಡುತ್ತೆ. ಅವನು ಮಂಗಳಾರತಿ ತಟ್ಟೆಗೆ ಅಡಿಗೆ ಕೈ ಹಾಕಿ ಎತ್ತಿದ ತಕ್ಷಣ ಅಲ್ಲೆಲ್ಲ ಮಂಗಳಾರತಿ ಚೆಲ್ಲಾಡಿ ಹೋಗ್ಬಿಡುತ್ತೆ ಮನೆ ತುಂಬ. ಅದು ಸಿಟ್ಟು ಬಂದುಬಿಡುತ್ತೆ ಎಲ್ಲರಿಗೂ. ಜಯ ಒಳಗಡೆಯಿಂದ ಬಂದಿದ್ದು ಅದನ್ನು ನೋಡಿ ಆ ಸನ್ನಿವೇಶನ ಸರಿ ಬೈದಾಕ್ಬಿಡ್ತಾಳೆ ಅವನಿಗೆ, ಐಶ್ವರ್ಯ ಅಪ್ಪಂಗೆ. ಬೈದ ತಕ್ಷಣವೇ ಅವನು ಏನು ಕಡಿಮೆ ಅಲ್ಲ, ಅವನು ಸಿಕ್ಕಾಪಟ್ಟೆ ಬೈತಾನೆ. ನನಗೆ ಗೊತ್ತು ನನ್ನ ಮಗಳನ್ನ ಯಾವ ಥರ ನಡೆಸ್ಕೊತಾ ಇದೀಯಾ ಅಂತೇಳ್ಬಿಟ್ಟು, ನೀನು ವರದಕ್ಷಿಣೆ ಕೊಟ್ಟಿಲ್ಲ ಅಂತೇಳ್ಬಿಟ್ಟು ನನ್ನ ಮಗಳಿಗೆ ಚಿತ್ರಹಿಂಸೆ ಕೊಡ್ತಾ ಇದೀಯಾ, ಹಾಗೆ ಹೀಗೆ ಅಂತ ಏನೇನೋ ಬೈತಾನೆ. ಆಮೇಲೆ ಕರ್ಕೊಂಡೋಗು ನಿನ್ನ ಮಗಳನ್ನ ಈಗಲೇ, ಯಾರು ಬೇಡ ಅಂದಿರೋರು, ನಾನೇನು ಬೇಕು ಅಂತ ಇಟ್ಕೊಂಡು ಕೂತಿದ್ದೀವ ಇಲ್ಲಿ, ಹಾಗೆ ಹೀಗೆ ಅಂತ. ಆಮೇಲೆ ತಂಗಿ ಇಲ್ಲಿ ಸಮಾಧಾನ ಮಾಡೋಕ್ಕೆ ಬರ್ತಾಳೆ, ಅಣ್ಣ ಮಾತಾಡಬೇಡ ಇರೋಣ ಅಂತೇಳಿ. ಅವಳು ಬೇಕು ಅಂತಲೇ ಬೆಂಕಿ ಹಚ್ಚೋದು ಮತ್ತು ತುಪ್ಪ ಸುರಿಯೋದು, ಬೆಂಕಿ ಹಚ್ಚೋದು ತುಪ್ಪ ಸುರಿಯೋದು, ಇದೇ ಕೆಲಸ ಮಾಡ್ತಾಳೆ ತಂಗಿ ಮಗಳು ಇಬ್ಬರು ಸೇರಿಕೊಂಡು. ಇವರು ಆ ಥರ ಮಾಡೋ ಕಾರಣಕ್ಕೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ. ಜಯ ಸಿಟ್ಟು ಬಂದುಬಿಡುತ್ತೆ ಜಯಂಗೆ. ಆಮೇಲೆ ಈ ಕಡೆ ಬಂದು ಬೇಡ, ಒಡವೆನೆಲ್ಲ ಕೊಡೋದು ಬೇಡ, ದುಡ್ಡು ಒಡವೆ ಕೊಡೋದು ಬೇಡ. ಜಯ ತಗೊಳ್ಳಲ್ಲ. ಜಗಗೂ ಸಿಟ್ಟು ಬರುತ್ತೆ, ಜಯಗೂ ಸಿಟ್ಟು ಬರುತ್ತೆ, ಅಜ್ಜಿನೂ ಕೋಪ ಮಾಡ್ಕೋತಾರೆ. ಬೇಡ ಅಂತ ಸುಕನ್ಯಾ ಎಷ್ಟೋ ಹೇಳ್ತಾಳೆ. ಆದರೆ ಐಶ್ವರ್ಯ ಅಪ್ಪ ಕೇಳೋದೇ ಇಲ್ಲ. ನನ್ನ ಮಗಳಿಗೆ ಹಿಂಸೆ ಕೊಡ್ತಾಯಿದ್ದಾರೆ ಅಂದರೆ ಅವರು ದುಡ್ಡು ಆಸ್ತಿಗೆ ಓಸ್ಕರನೇ ಅಂತ ಅಂದ್ಕೊಂಡು ಸಿಕ್ಕಾಬಟ್ಟೆ ಮಾತಾಡ್ತಾ ಇರ್ತಾರೆ. ಜೈಗೆ ಸಿಟ್ಟು ಬಂದುಬಿಡುತ್ತೆ. ಬಂದಿದ್ದು ನಿನ್ನ ಯೋಗ್ಯತೆಗೆ ಹಾಳು ಬಿದ್ದೋಗ ನಾನು ಆ ಕಾಲದಲ್ಲಿ 50 ಲಕ್ಷ ರೂಪಾಯಿ ಜಮೀನು ಮಾರಿ ಕೊಟ್ಟಿದ್ದನ್ನು ನೀನೇನು ಉಳಿಸ್ಕೊಂಡೆ ಮರ್ಯಾದಿನ? ಅದರಲ್ಲೂ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತೀಯ, ಅದರಿಂದನೇ ಬದುಕಿರೋದು ನೀನು. ಅದರಲ್ಲೂ ಬಾಯಿಗೆ ನನ್ನ ಹತ್ರ ಕೋಟಿ ಹಣ ಐತೆ ಅಂತ ಅವನಂತಾನೆ. ಕೋಟಿ ಇದ್ದರೆ ನೀನು ಒಂದು ಸಲ ಅಲ್ಲ ಅಂತ 10 ಸಲ ಅದ್ರ ಮೇಲೆ ಹೋಗಿ ಮಲ್ಕೊಂಡು ಉಳ್ಳಾಡು. ಆದರೆ ನನ್ನ ಮನೆ ವಿಷಯಕ್ಕೆ ಬರಬೇಡ ನೀನು. ಬಂದಾಯ್ತಾ, ಮಗಳು ನೋಡಾಯ್ತಾ, ಊಟ ಆಯ್ತಾ, ಉಳ್ಕೊಂಡಾಯ್ತಾ, ಹೋಗ್ತಾ ಇರಬೇಕು. ಅದು ಬಿಟ್ಟು ಆಸ್ತಿ ಅಂತೆ, ಒಡವೆ ಅಂತೆ, ದುಡ್ಡಂತೆ, ಯಾರು ಕೇಳಿರೋರು ನಿನ್ನ? ಅದು ಯಾರಿಗೆ ಬೇಕಾಗಿದೆ ನಿನ್ನ ಆಸ್ತಿ, ನಿನ್ನ ಒಡವೆ, ನಿನ್ನ ದುಡ್ಡು? ನಿನ್ನ ಮಗಳೇ ನನಗೆ ಬೇಡ ಅಂದಮೇಲೆ ಇವೆಲ್ಲ ಯಾತಕ್ಕೆ ಬೇಕು ನಮಗೆ ಅಂತ. ಹಂಗಾದ್ರೆ ಕಳಿಸ್ಕೊಡಿ ನನ್ನ ಮಗಳನ್ನ ಅಂತಾನೆ. ಕರ್ಕೊಂಡೋಗು, ಯಾರು ಬೇಡ ಅಂದಿರೋರು ಈಗಲೇ ಕರ್ಕೊಂಡೋಗು ಅಂತ ಹೇಳ್ತಾರೆ. ಆಮೇಲೆ ಐಶು ಬಾರವ, ಬೇಡ, ಇವ್ರ ಮನೇಲಿ ಇವ್ರು ಯಾರು ಬಾಳ್ಸಲ್ಲ, ಫಸ್ಟೇ ನಮ್ಮ ಮೇಲೆ ಸಿಟ್ಟಿದೆ, ನಿನಗೆ ಚಿತ್ರಹಿಂಸೆ ಕೊಟ್ಬಿಡ್ತಾರೆ, ಬಾರವ ಹೋಗೋಣ ಅಂತ ಅಂತಾಳೆ. ಅದು ಐಶುಗೆ ಸಿಟ್ಟು ಬಂದ್ಬಿಡುತ್ತೆ. ಎಲ್ಲಿಗೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ನನ್ನ ಭವಿಷ್ಯ ಹಾಳು ಮಾಡಿದವ್ರು ನೀವು, ನಾನು ಬರಲ್ಲ ಅಂದಮೇಲೆ ಬರಲ್ಲ. ನನಗೇನೇನೋ ಆಸೆಗಳಿತ್ತು, ಕನಸಿತ್ತು, ಎಲ್ಲ ಕನಸನ್ನು ನನಗೆ ಮಣ್ಣು ಹಾಕಿರೋರು ನೀವು. ಅವತ್ತು ನಿಮ್ಮ ಬುದ್ಧಿ ಎಲ್ಲೋಗಿತ್ತು? ನಾನು ಪ್ರಜ್ಞೆ ತಪ್ಪಿದಾಗ ತಾಳಿ ಕಟ್ಟುವಾಗ ಬೇಡ ಕಟ್ಟೋದು ಅಂತ ಹೇಳಬೇಕಿತ್ತು. ನಿಮ್ಮಮ್ಮ ಸಾಯ್ತೀನಿ ಅಂತ ಹೋಗಿದ್ಲು, ಏನೂ ಆಗ್ತಾ ಇರಲಿಲ್ಲ. ನಾನು ಪ್ರಜ್ಞೆ ಬಂದ ಮೇಲೆ ಮಾಡಬೇಕಿತ್ತು ಆ ಕೆಲಸ. ನಾನು ಪ್ರಜ್ಞೆ ಇಲ್ದಿದ್ದಾಗ ಏನಕ್ಕೆ ಆ ಕೆಲಸ ಮಾಡಿದ್ರಿ? ಇವತ್ತು ಇಲ್ಲಿಗೆ ನೀತಿ ಹೇಳಕ್ಕೆ ಬಂದಿದ್ದೀರಾ? ಅದರಲ್ಲೂ ಈ ಥರ ಎಲ್ಲ ಮಾತಾಡಿಕೊಂಡು ಅಂತೇಳಿ ಬೈತಾಳೆ. ಸಿಕ್ಕಾಬಟ್ಟೆ ಬೈತಾಳೆ. ಅವಳಿಗೂ ಕೋಪ ಬಂದ್ಬಿಡುತ್ತೆ, ಸಿಕ್ಕಾಬಟ್ಟೆ ಬೈತಾಳೆ. ಆಮೇಲೆ ಹಿಂಗೆ ಮಾತುಕತೆ ನಡೀತಾ ಇರುತ್ತೆ. ಜೋರಾಗಿ ಹೋಗುತ್ತೆ, ತಳ್ಳಾಡುವಷ್ಟು ನೂಕಾಡುವಷ್ಟು ಮಾತುಕತೆ ಆಗಿಬಿಡುತ್ತೆ. ಆವಾಗ ಯಾವಾಗ ಅವ್ರ ಅಪ್ಪ ಅಮ್ಮನ ಬಗ್ಗೆ, ರಾಮಣ್ಣನ ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ್ನೋ ಐಶ್ವರ್ಯ ಅಪ್ಪ, ರಾಮಣ್ಣನ ಪಿತ್ತ ನತ್ತಿಗೇರ್ಬಿಡುತ್ತೆ. ಎತ್ಕೊಂಡು ಹೋಗಿದ್ದು ಬೈಕೊಂಡು, ಮಾನ ಮರ್ಯಾದೆ ಇಲ್ಲ, ಎಷ್ಟು ಹೇಳಿದ್ರು ಕೇಳಲ್ಲ ಅಲ್ವಾ, ಸುಮ್ಮನೆ ಇರಿ ಅಂತೇಳಿ ಅಂತ ಹೇಳಿದ್ದು ತಗೊಂಡೋಗಿದ್ದು ಆಚೆಗೆ ಹಾಕ್ಬಿಡ್ತಾನೆ. ಮನೆಯಿಂದ ಆಚೆಗೆ ಹಾಕಿದ ತಕ್ಷಣವೇ ಎಲ್ಲರಿಗೂ ಮರ್ಯಾದೆ ಪ್ರಶ್ನೆ ಅಂದ್ಕೊಂಡು ಅಯ್ಯೋ ರಾಮಣ್ಣ ಅಂತ ಎಲ್ಲ ಹೋಗ್ತಾರೆ. ಯಾರು ಓಡೋದ್ರೂ ಬಿಡೋದೇ ಇಲ್ಲ ಅವನು, ಅಂಥ ಸಿಟ್ಟು ಅವನಿಗೆ. ಅಪ್ಪ ಅಮ್ಮನ ಬಗ್ಗೆ ಮಾತಾಡಿದ ತಕ್ಷಣವೇ ಕೋಪ ನತ್ತಿಗೇರ್ಬಿಡುತ್ತೆ. ನಿಮ್ಮ ದುಡ್ಡು ಯಾರಿಗ್ರಿ ಬೇಕು, ನಿಮ್ಮ ಕಾಸು ಯಾರಿಗ್ರಿ ಬೇಕು, ನಮಗೆ ನೀವೇ ಬೇಡ ಅಂದಮೇಲೆ ನಿಮ್ಮ ದುಡ್ಡೇನಕ್ಕೆ ಬೇಕು ನಮಗೆ, ಹಾಗೆ ಹಿಂಗೆ ಅಂತೇಳಿ ಅವತ್ತು ಅಪ್ಪ ಹೇಳಿದ್ರು, ಅಜ್ಜಿ ಹೇಳಿದ್ರು ಅಂತೇಳಿ ನಿಮ್ಮ ಮಗಳ ಕತ್ತಿಗೆ 3-4 ಸಲ ಮದುವೆ ನಿಂತೋಗಿದೆ, ಅವಳು ಭವಿಷ್ಯ ಹಾಳಾಯಿತು ಅಂತ ಗೊಳೋನ ಹೊತ್ತಿಗೆ ನಾನು ಮದುವೆ ತಾಳಿ ಕಟ್ತೆ ಹೊರತು ನಾನು ನಿಮ್ಮ ಮಗಳನ್ನ ಮದುವೆ ಮಾಡ್ಕೋಬೇಕು ಅನ್ನೋ ಇಂಟೆನ್ಷನ್ ಯಾವುದೂ ಇರಲಿಲ್ಲ. ಹಾಗೆ ಅಂತೇಳ್ಬಿಟ್ಟು ಸಿಟ್ಟು ಬಂದವನು ಬಾಯಿಗೆ ಬಂದಂಗೆಲ್ಲ ಬೈತಾನೆ. ಸುಮ್ಮನಿರೋ, ಮಾತಾಡಬೇಡಕ್ಕನೋ, ಸುಮ್ಮನಿರೋ ವಿಶ್ವ ಅಂತ ಎಷ್ಟು ಹೇಳ್ತಾನೆ ಜಗ. ಎಷ್ಟು ಹೇಳಿದ್ರು ಕೇಳಲ್ಲ, ರಾಂಗಾಗಿ ಮಾತಾಡ್ತಾನೆ. ಕೊನೆಗೆ
ಜಾಗ ಬಂದು ಕೈ ಮುಗಿತಾನೆ, ನಿನ್ನ ಬಾಯಿ ಮುಚ್ಕೊಂಡಿರೋ, ಕೈ ಮುಗಿತೀನಿ, ಬಾಯಿ ಮುಚ್ಕೊಂಡಿರೋ, ಮಾತಾಡಬೇಡ ಅಂತ ಎಲ್ಲಿ ಮಗ ಹೊಡೆದು ಬಿಡ್ತಾನೋ ಸ್ನೇಹಿತೆಗೆ ಅಂತ ಅವನು ಜೀವ ಕೈಯಲ್ಲಿ ಇಟ್ಕೊಂಡು ಇದು ಮಾಡ್ತಾನೆ. ಆದ್ರೂ ಸಿಟ್ಟು ತಡೆಯೋದೇ ಇಲ್ಲ. ಆಮೇಲೆ ಬಾಯಿ ಮುಚ್ಕೊಂಡು ಅಣ್ಣ ಹೋಗ್ಬಿಡೋಣ ಅಣ್ಣ, ಇಲ್ಲಿರೋದು ಬೇಡ ಅಂತ ತಂಗಿ ಹೇಳ್ತಾಳೆ. ಕಾರ್ ಡ್ರೈವರ್ ಕಾರ್ ತೊಗೊಂಡು ಬಾ ಅಂತೇಳಿ ಕಾರ್ ತೊಗೊಂಡು ಬಂದು ಅಲ್ಲಿ ನಿಲ್ಲಿಸ್ಕೊಂಡು ಕಾರಿಗೆ ಹೋಗೋಣ, ಹತ್ತೋಣ ಕಾರಿಗೆ ಅಂತೇಳಿ ಕರ್ಕೊಂಡು ಹೋಗ್ತಾನೆ. ಈ ಕಡೆ ತಲೆ ಹಾಕ್ಬೇಡಿ, ಹೋದ್ಮೇಲೆ ಇನ್ನೊಂದ್ಸಲ ಈ ಕಡೆ ಕೂಡ್ದು ಯಾರುವ ಅಂತೇಳಿ ಜಯನೂ ಬೈತಾಳೆ. ಮತ್ತು ಜೈನ್ ಗಂಡಂದು ರಾಮಣ್ಣಂದು ಇಲ್ಲೇನೂ ತಪ್ಪಿಲ್ಲ. ತಪ್ಪೆಲ್ಲ ಇರೋದೆಲ್ಲ ಐಶ್ವರ್ಯ ಅಪ್ಪ, ಐಶ್ವರ್ಯ ಅಮ್ಮಂದು. ಯಾಕೆ ಅಂದರೆ ಐಶ್ವರ್ಯ ಅಪ್ಪ ಅಂಥ ಖತರ್ನಾಕ್ ಬುದ್ಧಿ ಅವನಿಗೆ. ಒಟ್ಟಲ್ಲಿ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು, ಮಗಳು ಬರ್ತಾಯಿಲ್ಲ, ಇದು ಇವೊಂದು ಸಮಸ್ಯೆ. ಮತ್ತು ಅದಕ್ಕೆ ಅವ್ರ ಮನೆಯವರು ಎಲ್ಲರ ಮೇಲೂ, ರಾಮಣ್ಣ ಮನೆ ಎಲ್ಲರ ಮೇಲೂ ರೇಗೋದು, ಕಿರ್ಚೋದು, ಕೂಗೋದು ಮಾಡ್ತಾನೆ. ಅದು ಯಾರಿಗೂ ಇಷ್ಟ ಆಗಲ್ಲ. ನನ್ನ ಹತ್ರ ಒದ್ದಷ್ಟು ದುಡ್ಡಿದೆ ಅಂದರೆ ನೀನು ಹೊತ್ಕೊಂಡು ಮನ್ಕೋ, ನಿನ್ಗೆ ಯಾರು ಬೇಡ ಅಂದಿರೋರು, ನನ್ನ ಮನೆಗೆ ಅದು ಆ ವಿಷಯ ಬರಬಾರ್ದು ಇಲ್ಲಿ ಅಂತ ಹಾಗೆಲ್ಲ ಹೇಳಿ ಕೊನೆ ಸಮಾಧಾನ ಮಾಡಿ ಕಾರು ಬಂದು ನಿಲ್ಲುತ್ತೆ. ಕಾರಿಗೆ ತಗೊಂಡೋಗಿ ಕೂರಿಸ್ತಾಳೆ. ಕೂರಿಸಿದ್ರೂ ಲಾಸ್ಟಲ್ಲಿ ಮತ್ತೆ ಇಳಿದು ಬರ್ತಾನೆ. ನನ್ನ ಮಗಳನ್ನ ಬಾಳಿಸಲ್ಲ, ನನ್ನ ಮಗಳನ್ನ ಹಾಳು ಮಾಡಿಬಿಡ್ತಾರೆ, ಬಾರವ್ವ ಐಶು ಹೋಗೋಣ ನಾವು, ಬಾ ಇಲ್ಲಿರೋದು ಬೇಡ ಅಂತ. ಅವಳು ಯಾವ ಕಾರಣಕ್ಕೂ ನಾನು ಬರಲ್ಲ, ಶಪಥ ಮಾಡಿ ಬಂದಿದ್ದೀನಿ ನನಗೆ ಅಪ್ಪ ಇಲ್ಲ ಅಂತೇಳಿ. ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಯಾವ ಕಾರಣಕ್ಕೂ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಇಲ್ಲೇ ಇದ್ದು ಸಾಧಿಸಿ ತೋರಿಸ್ತೀನಿ, ನಾನು ಬರಲ್ಲ ಅಂದಮೇಲೆ ಬರಲ್ಲ ಅಂತ. ಅದಕ್ಕೆ ಸುಕನ್ಯನೂ ಬರ್ರಿ ಅವಳು ಅಲ್ಲೇ ಇರಲಿ, ನಮಗೆ ಏನಕ್ಕೆ ಕರ್ಕೊಂಡು ಹೋಗೋಣ, ಅಲ್ಲೇ ಇರಲಿ ಬರ್ರಿ ಅಂತೇಳಿ ಸಮಾಧಾನ ಮಾಡ್ತಾಳೆ. ಆಮೇಲೆ ಕಾರಿಗೆ ಹತ್ತಿದವನು ಮತ್ತೆ ಇಳಿತಾನೆ, ಮಗಳನ್ನ ಕರ್ಕೊಂಡು ಹೋಗ್ಬೇಕು ಅಂತ ಇಂಟೆನ್ಷನಲ್ಲಿ. ಆಮೇಲೆ ಐಶುನ ಕರೆದು ಅವರಮ್ಮ ಬುದ್ಧಿ ಹೇಳ್ತಾಳೆ, ಎಲ್ಲ ಥರದ ಬುದ್ಧಿನೂ. ಸುಮ್ಮನೆ ಇರಮ್ಮ ಸಾಕು, ನನ್ನನ್ನು ಪ್ರಜ್ಞೆ ಇಲ್ದಿದ್ದಾಗ ಕೂರಿಸಿ ತಾಳಿ ಕಟ್ಟಲಿಲ್ಲ ಅಂದರೆ ನಾನು ವಿಷ ಕುಡಿತೀನಿ ಅಂತ ಏನಕ್ಕೆ ಬ್ಲ್ಯಾಕ್ ಮೇಲ್ ಮಾಡಿದೆ ನೀನು, ನಾನು ಪ್ರಜ್ಞೆ ಬರೋವರೆಗೂ ಕಾಯಬೇಕಿತ್ತು ಅಂತ. 3 ಸಲ ಮದುವೆ ನಿಂತು ಹೋಗಿತ್ತಲ್ಲೇ, ಮತ್ತೆ ಮದುವೆ ಆಗಲ್ಲ ಅಂತೇಳಿ ಇವನ್ನ ಬಿಟ್ಟರೆ ಮತ್ತೆ ಯಾರೇ ಮದುವೆ ಆಗ್ತಾಯಿದ್ರು ನಿನ್ನ ಅಂತ. ನಾನು ಹಂಗೆ ಇರ್ತಿದ್ದೆ, ನನ್ನ ಭವಿಷ್ಯ ನಾನು ರೂಪಿಸ್ಕೋತಿದ್ದೆ, ಯಾಕೆ ನನ್ನ ಭವಿಷ್ಯ ಹಾಳು ಮಾಡಿದೆ ನೀನು ಅಂತ. ಈಗ ಬಾ ಅಂತ ಮನೆ ಕರೆಯೋಕ್ಕೆ ಬಂದಿದ್ದೀಯಾ, ಯಾವ ಮನೆಗೆ ಬರಲಿ ನಾನು, ನನಗೆ ಮನೆಯೂ ಇಲ್ಲ ಏನಿಲ್ಲ ಅಂತೇಳಿ. ಆಮೇಲೆ ಹಂಗೆ ಅನ್ಬೇಡ ಮಗಳೇ ಬಾ ಅಂತ ಇವನು ಅಪ್ಪ ಕರೆಯೋಕ್ಕೆ ಹೋಗ್ತಾನೆ. ಮುಟ್ಟಬೇಡಿ ನನ್ನ ಅಪ್ಪನೇ ಇಲ್ಲ ಅಂದ್ಕೊಂಡಿದ್ದೀನಿ, ಮುಟ್ಟಬೇಡಿ ನನ್ನ ಅಂತೇಳಿ ಅಲ್ಲೂ ಜೋರು ಮಾಡ್ತಾಳೆ. ಜೋರು ಮಾಡಿ ಆಮೇಲೆ ತುಂಬಾ ಅವಮಾನ ಆಗೋಗುತ್ತೆ ಈ ಸುಕನ್ಯಾ ಗಂಡನಿಂದ, ಅಂದರೆ ಐಶ್ವರ್ಯ ಅಪ್ಪನಿಂದ ತುಂಬ ಮನೆಯವರಿಗೆಲ್ಲ ಅವಮಾನ ಆಗೋಗುತ್ತೆ. ಏಕೆಂದರೆ ಅವರು ಹಳ್ಳಿ ಆಗಿರೋದ್ರಿಂದ ಬೇಗ ಎಲ್ಲ ಕಡೆ ಸ್ಪ್ರೆಡ್ ಆಗಿಬಿಡುತ್ತೆ ವಿಷಯಗಳು. ಹಂಗಾಗಿ ಅವರು ಒಂದು ಇಡೀ ಆಗಿಬಿಡ್ತಾರೆ ರಾಮಣ್ಣನ ಮನೆಯವರು. ಏಕೆ ಅಂದರೆ ಊರ ಜನ ಎಲ್ಲ ಅದನ್ನೇ ಮಾತಾಡ್ತಾರೆ, ಮರ್ಯಾದೆ ಪ್ರಶ್ನೆ, ದೇವರೇ ಈ ಥರ ಆಯ್ತಲ್ಲ, ಹಿಂಗೆ ಮಾಡಿದ್ನಲ್ಲ ಐಶ್ವರ್ಯ ಅಪ್ಪ ಅಂತ ಹೇಳ್ಬಿಟ್ಟು. ಅಲ್ಲಿ ಇರೋದೆಲ್ಲ ಐಶ್ವರ್ಯ ಅಪ್ಪನದೇ ಮೇಯ್ನ್ ಕ್ಯಾರೆಕ್ಟ್ರು, ಅವನೇ ತಪ್ಪು ಮಾಡಿದ್ದು, ಬೇರೆ ಯಾರೂ ಅಲ್ಲ. ಐಶ್ವರ್ಯ ಅಪ್ಪಂದೇ ಇಲ್ಲಿ ತಪ್ಪು 100%. ಐಶ್ವರ್ಯ ಅಪ್ಪ, ಐಶ್ವರ್ಯ ಅತ್ತೆ ಇವ್ರುಗಳದ್ದೇ ತಪ್ಪಿರೋದು, ಮತ್ತು ಬೇರೆ ಯಾರ್ದು ಇಲ್ಲಿ ತಪ್ಪು ಕಾಣಿಸಲ್ಲ. ಏಕೆಂದರೆ ಐಶ್ವರ್ಯ ಪಾಪ ಅವಳದು ಕರೆಕ್ಟ್ ಇದೆ. ಅವಳು ಬಂದು ಹೆಂಗೆ ತಾಳಿ ಕಟ್ಟಿದ್ರು ಗಂಡನ ಮನೆಗೆ ಬಂದು ಅವಳು ಹೆಂಗೋ ಅವಳ ಪಾಡಿಗೆ ಅವಳು ಇದ್ದಾಳೆ. ಇವ್ರು ಇಲ್ಲೂ ಬಂದು ಇರಿಟೇಷನ್ ಮಾಡೋದು, ಮತ್ತು ಜಗಳ ತರೋದು, ಜಗಳ ಮಾಡಿದ್ರೆ ಕಳಿಸ್ಬಿಡ್ತಾರೆ ಅನ್ನೋದು. ಕರ್ಕೊಂಡೋಗಿ ಅಂದರೆ ಐಶು ಬರಲ್ಲ ಅಂತಾಳೆ, ಜಗಳ ಆಡಿದ್ರೆ ಬಂದುಬಿಡ್ತಾಳೆ ಮಗಳು ನನ್ನ ಜೊತೆ ಅಂತ ಇವನು ಅಂದ್ಕೊಂಡ. ಆದರೆ ಅವಳು ಅದಕ್ಕೆಲ್ಲ ಬಗ್ಗ ಅಂತ ಎಣ್ಣೆ ಅಲ್ಲ, ಅವಳು ಸ್ಟ್ರಾಂಗ್ ಇದ್ದಾಳೆ, ಬರಲ್ಲ ಅವಳು. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.